ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದ್ಯ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲೇ ಇದ್ದುಕೊಂಡು ಪ್ರಮುಖ ನಾಯಕರನ್ನ ಭೇಟಿಯಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ನಿನ್ನೆ ಸಂಜೆಯ ಹೊತ್ತಿಗೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರಮುಖರನ್ನ ಭೇಟಿಯಾಗುವಂತ ಅವಕಾಶ ಸಿಕ್ಕಿದೆ. ಆ ಪ್ರಮುಖರು ಯಾರು ಅಂತ ಕೇಳಿದ್ರೆ ಒಬ್ರು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಬ್ಬರು ಎಐಸಿಸಿಯ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್. ಇಬ್ಬರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ತಮ್ಮ ಸಹೋದರನ ಜೊತೆಗೆ. ಈ ಮಧ್ಯೆ ಕರ್ನಾಟಕದಲ್ಲೂ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಶಾಸಕರೆಲ್ಲ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಆ ವಿದೇಶ ಪ್ರವಾಸಕ್ಕೂ ಕೂಡ ರಾಜಕೀಯ ಲಿಂಕ್ ಆಗ್ತಾ ಇದೆ. ಕುರ್ಚಿ ಸಂಘರ್ಷದ ಮಧ್ಯೆ ಡಿಕೆ ಶಿವಕುಮಾರ್ ಮತ್ತವರ ಸಹೋದರ ಅಖಾಡಕ್ಕಿಳಿದ್ರ ಅನ್ನುವಂಥ ಪ್ರಶ್ನೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ನ ಬೆನ್ನಿಗೆ ಅವರು ವಿಮಾನ ಹತ್ತಿದ್ರು ದೆಹಲಿಗೆ. ಸದ್ಯ ಸಾಕಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋದು. ಡಿಕೆ ಶಿವಕುಮಾರ್ ಅವರು ಶುಭ ಸುದ್ದಿಯೊಂದಿಗೆ ವಾಪಸ್ಸು ದೆಹಲಿಯಿಂದ ಬೆಂಗಳೂರಿನ ವಿಮಾನ ಹತ್ತುತ್ತಾರೆ ಅಂತ. ಶುಭ ಸುದ್ದಿಯೊಂದಿಗೆ ಬರ್ತಾರಾ? ಅವರ ಬೆಂಬಲಿಗರು ಕಾಯ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಪ್ರಮುಖ ವಿಚಾರಗಳು ಪ್ರಸ್ತಾಪ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಯತೀಂದ್ರ ಅವರ ಸ್ಟೇಟ್ಮೆಂಟು, ಶಾಸಕರ ವಿದೇಶ ಪ್ರವಾಸ, ಅದರ ಜೊತೆಗೆ ತಮಗೆ ಕೊಟ್ಟಿರುವಂತ ಭರವಸೆಯನ್ನ ಈಡೇರಿಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯಾಗಿದೆ ಎನ್ನುವಂತ ಮಾಹಿತಿ. ಡಿ.ಕೆ. ಶಿವಕುಮಾರ್ ಅವರು ಬಯಸ್ತಾ ಇರೋದು ಹೈಕಮಾಂಡ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಪ್ರಿಯಾಂಕಾ ವಾದ್ರಾ ಅವರನ್ನ ಭೇಟಿಯಾಗಬೇಕು ಅಂತ. ಬಟ್ ಅವರ ಭೇಟಿಗೆ ಈ ಕ್ಷಣದವರೆಗೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಸಂಜೆಯವರೆಗೂ ಕೂಡ ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲಿ ಇರ್ತಾರೆ ಅನ್ನುವಂತ ಮಾಹಿತಿ. ಇವತ್ತೇನಾದ್ರೂ ಅವಕಾಶ ಸಿಗತ್ತಾ ಇಬ್ಬರನ್ನು ಭೇಟಿಯಾಗೋದಕ್ಕೆ? ಗೊತ್ತಿಲ್ಲ. ಆ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರೋದಂತೂ ಸತ್ಯ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆಯಾಗಿದೆ ಅಂತ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇರುವಂತಹ ವಿಜುವಲ್ಸು ಕೂಡ ಲಭ್ಯ ಆಗಿದೆ ನಮಗೆ. ಅಣ್ಣ ತಮ್ಮ ಇಬ್ರು ಕೂಡ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಂಥ ವಿಜುವಲ್ಸ್. ಮಾತುಕತೆ ಏನಾಗಿದೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಮೂಲಗಳ ಮಾಹಿತಿ ಇರೋದು ತಮಗೆ ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಿ ಅನ್ನೋದನ್ನ ಕೆ.ಸಿ. ವೇಣುಗೋಪಾಲ್ ಮುಂದೆ ಹೇಳಿಕೊಂಡಿದ್ದಾರೆ ಇಬ್ಬರೂ ಕೂಡ ಅನ್ನೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕೆ.ಸಿ. ವೇಣುಗೋಪಾಲ್ ಅವರ ಭೇಟಿಗಷ್ಟೇ ಸೀಮಿತವಾಗತ್ತೆ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ವಿಸಿಟ್ ಅಂತಂದ್ರೆ ಬರಿಗೈಯಲ್ಲಿ ವಾಪಸ್ ಬರ್ತಾರಾ ಅಂತ ಪ್ರಶ್ನೆ ಇರೋದು. ಅವ್ರು ಬಯಸ್ತಾ ಇರೋದು ರಾಹುಲ್ ಗಾಂಧಿಯನ್ನು ಭೇಟಿಯಾಗಬೇಕು, ಪ್ರಿಯಾಂಕಾ ವಾದ್ರಾ ಅವರನ್ನ ಭೇಟಿಯಾಗಬೇಕು ಅಂತ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಮಾತ್ರ ಭೇಟಿಯಾದ್ರೆ ಬರಿಗೈಯಲ್ಲೇ ವಾಪಸ್ ಬಂದ್ರು ಅಂತ ಲೆಕ್ಕನಾ? ಹಾಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಅಥವಾ ಡಿ.ಕೆ. ಸುರೇಶ್ ಅವರು ಯಾವಾಗ ದೆಹಲಿಗೆ ಬಂದರೂ ಕೂಡ ಮೊದಲು ಅಂದರೆ ದೇವಸ್ಥಾನದ ಭೇಟಿ ಅಂತ ಅವರು ಯಾವಾಗಲೂ ಕೂಡ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅದರ ಪೆರಿಪೆರಿಯಲ್ ಸುತ್ತು ಯಾರು ಇರ್ತಾರೆ, ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ, ಅವರಿಗೆ ಆಪ್ತರು ಯಾರಿರ್ತಾರೆ, ಮೊದಲು ಅವರ ಭೇಟಿಗಳನ್ನು ಆಗುತ್ತೆ. ಏನನ್ನ ಮೆಸೇಜ್ ಪಾಸ್ ಮಾಡಬೇಕೋ ಅದನ್ನು ಪಾಸ್ ಮಾಡ್ತಾರೆ. ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸ್ಬೋದು. ಒಂದು, ನೇರ ಅಂದರೆ 1-to-1 ಮಾತುಕತೆಗೆ ಸಿಕ್ಕರೆ ಹೇಗೆ ಅಥವಾ ಮಾತುಕತೆಗೆ ಸಿಗದೇ ಇದ್ರೆ ಹೇಗೆ ಅಂತ. ಈಗ ಪ್ಲಾನ್ ಬಿ ಅನ್ನ ಅವರು ಯಾವಾಗ ದೆಹಲಿಗೆ ಬಂದರೂ ಕೂಡ ಅದನ್ನು ಅಪ್ಲೈ ಮಾಡ್ತಾನೆ ಇರ್ತಾರೆ. ಮೊದಲು ತಾನು ಮಾತಾಡಿದರೆ ಆ ಮಾತು ಯಾರಿಗೆ ಹೇಗೆ ತಲುಪುತ್ತೆ ಅನ್ನುವಂತಹ ಪ್ರಯತ್ನ ಯಾವಾಗಲೂ ಕೂಡ ಇರುತ್ತೆ. ಯಾಕಂದರೆ ಈಗ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರುವ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಸಿಗುವುದು ಡೌಟು, ಅವರಿಗೆ ಭೇಟಿಗೆ ಅವಕಾಶ ಸಿಗುವುದು ಡೌಟು 1-to-1ಗೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇರುವಂಥದ್ದು. ನಿನ್ನೆ ಕೂಡ ಖಚಿತಪಡಿಸಿದರು ಡಿ.ಕೆ. ಶಿವಕುಮಾರ್ ಅವರು, ನಾನು ಭೇಟಿಗೆ ಅವಕಾಶ ಕೇಳಿಲ್ಲ ಅನ್ನುವಂಥದ್ದು ಕೂಡ ಹೇಳಿದರು ಮಾಧ್ಯಮಗಳ ಮುಂದೆ. ಸೊ ಹಾಗಾಗಿ
ಅವರ ಭೇಟಿಗೆ ನಿನ್ನೆಯವರೆಗೂ ಕೇಳಿರಲಿಲ್ಲ, ಆದರೆ ನಿನ್ನೆ ಸಂಜೆ ಮೇಲೆ ಕೇಳ್ತಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಇದನ್ನು ನಾವು ನೋಡಿದಾಗ ಮೊದಲನೇದಾಗಿ ಅವರು ಯಾರ ಮೂಲಕ ಏನು ಮಾಹಿತಿ ಮುಟ್ಟಿಸಬೇಕು ಅನ್ನುವಂತಹ ಪ್ರಕ್ರಿಯೆಯನ್ನು ನಿನ್ನೆ ಮುಗಿಸಿದ್ದಾರೆ. ಅಂದರೆ KC ವೇಣುಗೋಪಾಲ್ ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಅವರಿಗೆ ಏನನ್ನು ಹೇಳಬೇಕು ಅದೆಲ್ಲವನ್ನು ಕೂಡ ಹೇಳಿ ಆಗಿದೆ. ಮತ್ತು ಕಳೆದ 2.5 ವರ್ಷಗಳ ಹಿಂದೆ ಏನು ವಾಗ್ದಾನ ಆಗಿತ್ತು ಅಥವಾ ಅವತ್ತಿನ ಮಾತುಕತೆ ಏನಾಗಿತ್ತು ಅದನ್ನು ಪುನಃ ನೆನಪಿಸುವಂಥ ಕೆಲಸವೂ ಕೂಡ ಆಗಿರುವಂತದ್ದು. ಹಾಗಾಗಿ ಇದರಿಂದ ಏನ್ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದು ಪ್ರಶ್ನೆ. ಮಂಜುನಾಥ್, KC ವೇಣುಗೋಪಾಲ್ ಮುಂದೆ ನನಗೆ ಕೊಟ್ಟಿರೋದನ್ನ, ನನಗೆ ಭರವಸೆ ಕೊಟ್ಟಿರೋದನ್ನ ಈಡೇರಿಸಿ ಅಂತ ಕೇಳಿಕೊಂಡ್ರು ಅಂತ ಅನ್ಕೊಳ್ಳೋಣ. ನಾನು ಹೈಕಮಾಂಡ್ಗೆ ಹೇಳ್ತೀನಿ ಅಥವಾ ರಾಹುಲ್ ಗಾಂಧಿಗೆ ಹೇಳ್ತೀನಿ, ಅದರ ಆಚೆಗೆ ಏನು? ಅದರ ಆಚೆಗೆ ಇರುವಂಥದ್ದು ರಾಹುಲ್ ಗಾಂಧಿ 1-to-1 ಭೇಟಿ ಅಷ್ಟೇ ಇರುವಂಥದ್ದು. ಯಾಕಂದರೆ ಇವರು ಯಾರನ್ನ ಎಲ್ಲಿ ಮಾತಾಡಿ ಬಂದರು ಅಥವಾ ಅವರಿಗೆ ಏನು ವಿವರಣೆಗಳನ್ನು ಕೊಟ್ಟರು ಅವೆಲ್ಲವೂ ಕೂಡ ಕೌಂಟ್ ಆಗ್ತಾವ ಅಂದರೆ ಕೊನೆ ಸಂದರ್ಭ, ತೀರ್ಮಾನದ ಸಂದರ್ಭ ಅಂತ ಬಂದಾಗ ಈ ಎಲ್ಲ ವಿಚಾರಗಳು ಕೂಡ ಇವರು ವೇಣುಗೋಪಾಲ್ ಅವರು ಅವರಿಗೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ಬೇಕು ರಾಹುಲ್ ಗಾಂಧಿ ಅವರಿಗೆ ಅವೆಲ್ಲವನ್ನು ಕೂಡ ಮಾಡಿಕೊಡುವಂಥ ಕೆಲಸವೂ ಕೂಡ ವೇಣುಗೋಪಾಲ್ ಕಡೆಯಿಂದ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಕೊನೆ ತೀರ್ಮಾನದ ಸಂದರ್ಭದಲ್ಲಿ ಈ ಎಲ್ಲ ಪ್ರಕ್ರಿಯೆ ನಡೆದಿತ್ತು ಅಥವಾ ನಾವೇನು ಮಾಡಿದ್ವಿ ಇವೆಲ್ಲವನ್ನು ಕೂಡ ಹೇಳುವಂಥದ್ದಾಗುತ್ತೆ. ಜೊತೆಗೆ ಆ ತೀರ್ಮಾನ ರಾಹುಲ್ ಗಾಂಧಿ ತೆಗೆದುಕೊಳ್ಳುವಾಗಲೂ ಕೂಡ ನೇರ ತೆಗೆದುಕೊಳ್ಳೋದಕ್ಕಿಂತ ಈ ಎಲ್ಲ ಅವರ ಬಳಗ ಅಂತ ಅವ್ರದ್ದೇ ಆದಂಥ ಒಂದು ಕೋರ್ ಟೀಮ್ ಇರುತ್ತೆ, ಆ ಟೀಮಲ್ಲಿ ಚರ್ಚೆ ಮಾಡಿ ಮುಂದೆ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ವೇಣುಗೋಪಾಲ್ಗೆ ಹೇಳಿದ್ರು ಕೂಡ ರಾಹುಲ್ ಗಾಂಧಿಗೆ ಏನು ಹೇಳ್ತೀನೋ ಸಿಕ್ಕಿದ್ರೆ ಅದೇ ರೀತಿ ವೇಣುಗೋಪಾಲ್ ಅವ್ರಿಗೆ ಹೇಳಿದ್ರು ಕೂಡ ಆ ಮಾಹಿತಿ ಮುಟ್ಟುತ್ತೆ ಅನ್ನುವಂಥದ್ದು DCM ಅವರ ಆಶಯ ಅಂತ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.